بسم الله الرحمن الرحيم ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. إذا السماء انفطرت ಆಕಾಶವು ಒಡೆದು ಹೋಗುವಾಗ, وإذا الكواكب انتثرت ನಕ್ಷತ್ರಗಳು ಉದುರಿ ಬೀಳುವಾಗ, وإذا البحار فجرت ಸಮುದ್ರಗಳನ್ನು ಉಕ್ಕಿ ಹರಿಸಲಾಗುವಾಗ, وإذا القبور بعثرت ಗೋರಿಗಳನ್ನು ಬುಡಮೇಲುಗೊಳಿಸಲಾಗುವಾಗ, علمت نفس ما قدمت وأخرت ಪ್ರತಿಯೊಬ್ಬ ವ್ಯಕ್ತಿಯು ತಾನು ಪೂರ್ವಭಾವಿಯಾಗಿ ಮಾಡಿಟ್ಟಿರುವುದನ್ನು ಮತ್ತು ಹಿಂದಕ್ಕೆ ಸರಿಸಿಟ್ಟಿರುವುದನ್ನು ಅರಿತುಕೊಳ್ಳುವನು. يا أيها الإنسان ما غرك بربك الكريم ಓ ಮನುಷ್ಯನೇ, ಉದಾರಿಯಾದ ನಿನ್ನ ರಬ್ಬಿನ ಅಂದರೆ ನಿನ್ನ ಪರಿಪಾಲಕನ ವಿಷಯದಲ್ಲಿ ನಿನ್ನನ್ನು ವಂಚಿಸಿದ್ದಾದರೂ ಏನು? الذي خلقك فسواك فعدلك ಅವನು ನಿನ್ನನ್ನು ಸೃಷ್ಟಿಸಿದನು, ನಿನ್ನನ್ನು ರೂಪಿಸಿದನು ಮತ್ತು ನಿನ್ನನ್ನು ಸರಿಯಾದ ಸ್ಥಿತಿಯಲ್ಲಾಗಿಸಿದನು. في أي صورة ما شاء ركبك ಅವನಿಚ್ಛಿಸಿದ ರೂಪದಲ್ಲಿ ಅವನು ನಿನ್ನನ್ನು ರಚಿಸಿದನು. كلا بل تكذبون بالدين ಇಲ್ಲ, ಆದರೆ ನೀವು ಪ್ರತಿಫಲದ ದಿನವನ್ನು ನಿಷೇಧಿಸುತ್ತಿರುವಿರಿ. وإن عليكم لحافظين ಖಂಡಿತವಾಗಿಯೂ ನಿಮ್ಮ ಮೇಲೆ ಕೆಲವು ಮೇಲ್ನೋಟ ವಹಿಸುವವರಿರುವರು, كراما كاتبين ದಾಖಲಿಸುತ್ತಿರುವ ಕೆಲವು ಗೌರವಾನ್ವಿತರು. يعلمون ما تفعلون ನೀವು ಮಾಡುವುದೆಲ್ಲವನ್ನೂ ಅವರು ಅರಿಯುವರು. إن الأبرار لفي نعيم ಖಂಡಿತವಾಗಿಯೂ ಪುಣ್ಯವಂತರು ಸುಖಾನುಭೂತಿಯಲ್ಲಿರುವರು. وإن الفجار لفي جحيم ಖಂಡಿತವಾಗಿಯೂ ದುಷ್ಕರ್ಮಿಗಳು ಜ್ವಲಿಸುವ ನರಕಾಗ್ನಿಯಲ್ಲಿರುವರು. يصلونها يوم الدين ಪ್ರತಿಫಲ ದಿನದಂದು ಅವರು ಅದರಲ್ಲಿ ಪ್ರವೇಶಿಸಿ ಉರಿಯುವರು. وما هم عنها بغائبين ಅವರಿಗೆ ಅದರಿಂದ ಅನುಪಸ್ಥಿತರಾಗಲು ಸಾಧ್ಯವಾಗದು. وما أدراك ما يوم الدين ಪ್ರತಿಫಲದ ದಿನ ಎಂದರೆ ಏನೆಂದು ತಮಗೆ ಗೊತ್ತಿದೆಯೇ? ثم ما أدراك ما يوم الدين ಪುನಃ ಪ್ರತಿಫಲದ ದಿನ ಎಂದರೆ ಏನೆಂದು ತಮಗೆ ಗೊತ್ತಿದೆಯೇ? يوم لا تملك نفس لنفس شيئا والأمر يومئذ لله ಇನ್ನೊಬ್ಬನಿಗಾಗಿ ಏನನ್ನೂ ಅಧೀನಪಡಿಸಲು ಯಾರಿಗೂ ಸಾಧ್ಯವಾಗದ ದಿನ. ಅಂದು ಕಾರ್ಯನಿರ್ವಹಣೆಯ ಅಧಿಕಾರವು ಅಲ್ಲಾಹುವಿಗಾಗಿರುವುದು.